ಶಂಕರ ನೋಡು ನೀನೆನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೊಳ ಅಭಯವಿತ್ತಿನ್ನು. ಶ್ರೀಮನ್ನಿಜಗುಣ ಶಿವಯೋಗಗಳೆಂದು ವಿರಚಿತವಾದ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 19ನೆಯ ಪದ. ಶಿವಕಾರುಣ್ಯ ಸ್ಥಳ, ಶಿವನ ಕಾರುಣ್ಯಕ್ಕಾಗಿ ಭಕ್ತನು ಹಾತೊರೆಯುವಂಥ ಸ್ಥಳ. ಇಲ್ಲೇನು ಹೇಳ್ತಾರೆ ಈ ಸ್ಥಳದಲ್ಲಿ ಅಂದರೆ, ಜೀವನು ಶಿವನ ಕೃಪೆಗಾಗಿ, ಕಾರುಣ್ಯ ಅಂದರೂ ಒಂದೇ, ಕೃಪೆ ಅಂದರೂ ಒಂದೇ. ಶಿವನ ಕೃಪೆಯನ್ನು ಹೊಂದಬೇಕು, ಪರಮಾತ್ಮನ ಕೃಪೆ, ಪರಮಾತ್ಮ ದಯಾ ಮಾಡಬೇಕು, ನನ್ನ ಪರಮಾತ್ಮ ಕರುಣೆ ತೋರಬೇಕು. ಯಾರ ಕರುಣೆಯಿಂದನೂ ಏನೂ ಆಗೋದಿಲ್ಲ, ನೆನಪಿಟ್ಟುಕೊಡ್ರಿ. ಪರಮಾತ್ಮ ಕರುಣಿಸಿದರೆ ಮಾತ್ರ ಜೀವನ ಸಾರ್ಥಕ ಆಗ್ತದೆ. ಯಾರು ಕರುಣೆ ಮಾಡಿ ಏನಾಗ್ತದೆ? ಸಿದ್ಧಾರೂಢ ಕೃಪಾ ಮಾಡಿದರೆ ಜೀವ ಕಷ್ಟದಿಂದ ಪಾರಾಗ್ತಾನೆ. ಸ್ವಾಧರ್ಮ ಕೈ ಹಿಡಿದ್ರ ಏನಾಗಂಗಿಲ್ಲ, ಏನಾಗಂಗಿಲ್ಲ. ಮತ್ತೆ ಮಿನಿಸ್ಟ್ರು, MP, MLA ಅವ ಕಷ್ಟದಾಗ ಅದಾವ. ಅವರ ಕಷ್ಟದಾಗ ಅದಾರ. ಅವ್ರೇನು ಭಾಳ ಆರಾಮದಾರ ಅಂತೀರ ನೀವು? ಅವ್ರ ಕಷ್ಟ ಹೇಳ್ತಿದ್ದೆ, ನೀವು ಹೋಗಿ ಅವ್ರಿಗೆ ಹೇಳಿದ್ರೆ ಮತ್ತೆ ನನಗೆ ಕಷ್ಟ ಆಗ್ತದೆ, ಅದಕ್ಕೆ ನಾ ಹೇಳಂಗಿಲ್ಲ. ಸಂತರು ಒಂದು ಭಾಳ ಚಂದ ಮಾತಾಡ್ತಾರೆ, ನೆನಪಿಟ್ಕೋಬೇಕು ನೀವು. ಆರಾಮ ಹೈ ರಾಮ ಪಾಹನ ಮೇ, ನೀವು ಪರಮಾತ್ಮನನ್ನ ಆಶ್ರಯಿಸ್ರಿ. ಆರಾಮಿರಬೇಕಂದ್ರೆ ಪರಮಾತ್ಮನನ್ನ ಆಶ್ರಯಿಸ್ರಿ, ಪ್ರಪಂಚವನ್ನ ಆಶ್ರಯಿಸಬೇಡ್ರಿ. ಪಕ್ಕ ತಲೆ ಇಟ್ಕೊಂಡು ಹಾಗೆ ಬೆಂಕಿಯ ಪಕ್ಕಕ್ಕ, ಬೆಂಕಿಯ ಸಮೀಪ ಕುಳಿತುಕೊಂಡ ಮನುಷ್ಯ ತಾಪ ಅನುಭವಿಸಲೇಬೇಕು. ಆರಾಮಿರ್ತೀರಿ, ಕುಂದ್ರಿ ಇವತ್ತು ಮಠ ಮಠ ಮಧ್ಯಾಹ್ನದ, ನಾಳೆ ಕೆಟ್ಟ ಬೀಸಲಾಗಿ ಮಧ್ಯಾಹ್ನದಾಗ ಉರಿ ಹಚ್ಕೊಂಡು ಕುಂದ್ರಿ. ಟ್ರೈ ಮಾಡ್ರಿ ನಾಳೆ ಒಂದು ದಿವಸ. ಉರಿ ಬಿಸಿಲಾಗ ಬೆಂಕಿ ಆಶ್ರಯಿಸಿದ ಮನುಷ್ಯ ತಣ್ಣಗಿರ್ತಾನೆ. ಪ್ರಪಂಚ ಉರಿಯುವ ತಾಪದಿಂದ ಒಂದು ನಮನೆ ಅಲ್ಲ, ಎರಡು ನಮನೆ ಅಲ್ಲ, 3 ನಮನಿ ಉರಿಯಿಂದ ಕೂಡಿದೆ. ಮನೆ ಬಿಟ್ಟ ಹೊಂಟ ಬುದ್ಧನಿಗೆ ಚೆನ್ನಾಗಿ ಕೇಳಿದಂತ ಅಪರಾತ್ರಿ ಸಮಯ. ಬುದ್ಧ ಬುದ್ಧ ಜಗವೆಲ್ಲ ಹೊರಗಿರಲು ಅವನೊಬ್ಬನೇ ಎದ್ದ. ಕವಿ ಕಾವ್ಯಾನಂದ್ರ ಭಾಷೆ ಹೇಳ್ತಾರ, ಬುದ್ಧ ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಎದ್ದ. ಅಂದ್ರೆ ಅವನೊಬ್ಬನೇ ಎದ್ದವನೇ, ನಮ್ಗೆ ಎದ್ದಿಲ್ಲನ್ರಿ, ಮತ್ತೆ ಎದ್ದ ಕುಂತೀವರಿ. ಈಗ ಕಾಣುತ್ತಾರೆ ಅವರನ್ನು.
ಕಣ್ ತೆರೆದಿವಂತೆ. ಹುಟ್ಟಿದ 3 ದಿನಕ್ಕೆ ನಾಯಿ ಕಣ್ ತೆರೀತದಂತ, 21 ದಿನಕ್ಕೆ ಬೆಕ್ಕು ಕಣ್ ತೆರೀತದಂತ, 71 ವರ್ಷ ಆದರೂ ಇದಕ್ಕೆ ಕಣ್ ತೆರೆಯೋದು. ಏನು ಯೋಚನೆ ಆಗಿದ್ರೆ ನಾವು ಜನ್ಮ ದುಃಖಂ ಜಾಯಾ ದುಃಖಂ, ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ, ಜಾಗೃತ 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 ತಸ್ಮಾತ್ ಜಾಗೃತ 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 ಜಾಗೃತ, ಎಚ್ಚರಾಗಿ ಎಚ್ಚರಾಗಿ ಅಂತ ಹೇಳೋ ಹೊರಟಕ್ಕೆ ಏನಿತ್ತು. ಎಚ್ಚರಾಗವಲ್ಲ ಮನುಷ್ಯ, ಇನ್ನು ಮೋಹದ ನಿದ್ಯೊಳಗೆ ಅದಾನ, ಅಜ್ಞಾನದ ನಿದ್ಯೊಳಗೆ ಅದಾನ. ಬುದ್ಧ ಎದ್ದ, ಅವನಿಗೆ ಅತ್ಯಂತ ಪ್ರಿಯನಾದಂಥ ಚೆನ್ನ ಸಾರಥಿ, ನಗರವನ್ನೆಲ್ಲ ಅವನೇ ತೋರಿಸ್ಕೊಂಡು ಬಂದಿದ್ದ. ಚೆನ್ನ, ನನಗೊಂದಿಷ್ಟು ಸಹಾಯ ಮಾಡ್ತೀನಿ, ನಿನ್ನ ಸಹಾಯ ಎಂದೂ ಮರೆಯದು. ಪ್ರಭು, ತಾವು ರಾಜಕುಮಾರರು, ಯುವರಾಜಕುಮಾರರು, ತಾವು ಅಪ್ಪಣೆ ಮಾಡಬೇಕು, ಆಜ್ಞಾ ಮಾಡಬೇಕು. ಏನು ಮಾಡಬೇಕು ಹೇಳಿ. ಏನಿಲ್ಲ, ನನಗೆ ಈ ನಗರವನ್ನು ದಾಟಿಸಿ ದೂರ ಅರಣ್ಯದಲ್ಲಿ ಬಿಟ್ಟು ಬರ್ತೀವಿ ಅಂತ ಹೇಳಿ. ಈ ಅಪರಾತ್ರಿ ನೀವ್ಯಾಕೆ ಅರಣ್ಯಕ್ಕೆ ಹೊಂಟೀರಿ? ಅಪರಾತ್ರಿಯಲ್ಲಿ ಅರಣ್ಯ ನೋಡ್ಕೊಂಡ್ ಬರ್ಲಾಕ್ ಹೊಂಟೀರೇನು? ಇಲ್ಲ, ನಾ ಮರಳಿ ಬರಂಗಿಲ್ಲ. ಗಾಬರಿ ಅದ ಚೆನ್ನ ಸಾರಥಿ, ಗಾಬರಿ ಅದ. ಅಂದ್ರೆ ಅಂದವ, ಅಂದ್ರೆ ಏನಿಲ್ಲ, ಈ ಅರಮನೆಯನ್ನ ಎಲ್ಲವನ್ನೂ ನಾನು ತ್ಯಾಗ ಮಾಡಿ ಬಿಟ್ಟು ಹೊಂಟೀನಿ. ಚೆನ್ನ ಸಾರಥಿ ಅಂತ ನಿಮ್ ತಲೆ ಕೆಟ್ಟದೇನು? ನಾ ಸಣ್ಣ ಮನುಷ್ಯ ದೊಡ್ಡ ಮಾತು ಹೇಳ್ತಾರಂತ ತಿಳ್ಕೊಬಿಟ್ರಿ. ಇದು ಯಾರಿಗೆ ಸಿಕ್ಕಿತ್ರಿ? ಯಾರಿಗೆ ಸಿಗ್ತದ? ಅರಮನೆ, ಅರಸೊತ್ತಿಗೆ, ಅರಸಿ, ಏನ್ ಸುಂದರ ಹೆಣ್ತಿ, ಏನು ವೈಭವ, ನೀವೆಲ್ಲ ಕನಸು ಕಾಣ್ತೀವಿ, ಏನು ಮಾಡಿ ಸಿಗಂಗಿಲ್ಲ. ಅದೇನು ಸಿಗ್ಬೇಕಾಗ್ತದ? ನಾವು ಕನಸು ಕಾಣ್ತೀವಲ್ಲ ಅಂಥದ್ದು ನನಸಾಗಿದೆ ಬುದ್ಧನಿಗೆ, ಸಿದ್ಧಾರ್ಥನಿಗೆ ಬಿಟ್ಟು ಹೊಂಟಾನ. ಸಾರಥಿ ಕೇಳಿದಂತ ಅರಮನೆ ಬಿಟ್ಟು ಹೊಂಟಿರಲ್ಲ ಯಾಕೆ? ಬುದ್ಧ ಹೇಳಿದ, ಸಂಸಾರದಲ್ಲಿ ದುಃಖದ ನಿಮಗೆ ಕರ್ಣೆ ಬರ್ತದೆ ಇಲ್ಲ ಮಾತ್ರ. ಈ ಪ್ರಪಂಚದಲ್ಲಿ ಬರೀ ದುಃಖವೇ ತುಂಬಿದೆ. ಎಲ್ಲಿ ನಿನಗೆ ಸುಖ ಕಾಣುತ್ತದಲ್ಲ, ನನಗೆ ಬರೀ ಅಲ್ಲಿ ದುಃಖವೇ ಕಾಣುತ್ತದೆ. ಸರ್ವಂ ದುಃಖ. ಬುದ್ಧನ ಆರ್ಯ ಸತ್ಯಗಳು ಅಂತ ಕರೆಯುತ್ತಾರೆ. ಬುದ್ಧ ಹೇಳಿದ ಮಾತೇನು ಗೊತ್ತೇನು? ಸರ್ವಂ ಶೂನ್ಯಂ ಶೂನ್ಯಂ, ಸರ್ವಂ ಕ್ಷಣಿಕಂ ಕ್ಷಣಿಕಂ, ಸರ್ವಂ ದುಃಖಂ ದುಃಖಂ. ಕಲ್ಪನೆ ಬರ್ತದೆ, ಎಲ್ಲವೂ ಇದು ದುಃಖದಿಂದ ಕೂಡಿದೆ. ಚೆನ್ನಾಗಿ ನಿನಗೆ ಕಲ್ಪನೆ ಇಲ್ಲೋ, ಬರೀ ಈ ಅರಮನೆ ಅಂತೆಲ್ಲ ಇದು ಬರೀ ದುಃಖದಿಂದ ತುಂಬಿದೆ. ಏನೋ ಅಪ್ಪ ನೀವು ಮಾಡೋದು ನನಗೆ ಸರಿ ಕಾಣಲ್ವ ನಾವು ಕಲ್ಪನೆ ಬರ್ಬೇಕದು. ಆಯ್ತು, ನಿಮ್ಮ ಅಪ್ಪಣೆಯನ್ನ ಪಾಲಿಸ್ತೀನಿ ಅಂತ ಅರಣ್ಯದಲ್ಲಿ ಚೆನ್ನ ಬಿಟ್ಟು ಬಂದ ಬುದ್ಧ. ಇನ್ನೂ ಬುದ್ಧನಾಗಿಲ್ಲ ಆತ, ಸಿದ್ಧಾರ್ಥ, ಯುವ ರಾಜಕುಮಾರ, ಶುದ್ಧೋಧನ ಮಗ. ಅವನು ಮನೆ ಬಿಟ್ಟು ಎಲ್ಲವನ್ನೂ ತ್ಯಾಗ ಮಾಡಿ ಹೊಂಟಿದ್ದಾನೆ ಅಂತ ಪಕ್ಕದ ರಾಜ ಸುದ್ದಿ ಕೇಳಿ ಸಿದ್ಧಾರ್ಥನನ್ನು ಹುಡುಕಾಡ್ಕೊಂಡು ಬಂದಂತೆ. ಪಕ್ಕದ ಮಾಂಡಲಿಕ ರಾಜ ಸಿದ್ಧಾರ್ಥನನ್ನ ಭೇಟಿಯಾಗಿ ಕೇಳಿದಂತೆ, ಯುವರಾಜಕುಮಾರ, ನೀನು ಮನೆಯನ್ನ ತೊರೆದು ಬಂದಿ ಅಂತ. ಯಾಕೆ ಮನೆಯನ್ನ ತೊರೆದು ಬಂದಿ? ನಿಮ್ಮಪ್ಪಗ ನಿನಗ ಜಗಳ ಐತೇನು? ನೀನು ಹಂಗೆ ಕಲ್ಪನೆ ಮಾಡೋರಲ್ಲ,
ನಿಮ್ಮ ಅಪ್ಪಗ ನಿನಗೆ ಜಗಳ ಐತೇನು? ನಿಮ್ಮಪ್ಪ ರಾಜ ಬಿಟ್ಟು ಕೊಡೋದಲ್ಲ ನೀವು ಎಷ್ಟು ಸಣ್ಣ ಬುದ್ಧಿ ಅವು ಅವ್ರು ಯಾವ ಲೆವೆಲ್ಗೆ ಇರ್ತಾರ ಹಾಗೆ ಮಾತಾಡ್ತಾರೆ. ನಿಮ್ಮಪ್ಪ ನಿನಗೆ ರಾಜ್ಯವನ್ನು ಬಿಟ್ಟು ಕೊಡೋದಲ್ಲ ಅಂದೇನು? ನನ್ನ ರಾಜ್ಯ ಬಿಟ್ಟು ಕೊಡ್ತೀನಿ ನಡಿ. ಯಾಕೆ ಅರಮನೆ ಬಿಟ್ಟು ಬಂದಿ? ಮಾಂಡಲಿಕ ರಾಜ ಕೇಳಿದಂತ ಬುದ್ಧ ಹೇಳ್ದ, ಆ ಅರಮನೆಗೆ ಬೆಂಕಿ ಹತ್ತಿತ್ತು, ಅದಕ್ಕೆ ಬಿಟ್ಟು ಬಂದೆ ಅನ್ನ. ತಿಳಿತದ ನಿಮ್ಗೆ? ನಿದ್ಗಣ ಕುಂತೀರಿ, ಏನು ತಿಳಿತದೋ? ಆ ಅರಮನೆಗೆ ಬೆಂಕಿ ಹತ್ತದ ಅಂದ. ಓಹೋ, ಬೆಂಕಿ ಹತ್ತಿದಕ್ಕೆ ಬಿಟ್ಟು ಬಂದ್ರೇನು? ನಮ್ಮ ಮನೆ ಚಲೋ ಐತಿ ಬರ್ರಿ, ಆದ್ರೆ ಡಬಲ್ ಬೆಂಕಿ ಹತ್ತದ ನಿನ್ನ ಮನೆಗೆ ಅನ್ನೋದು. ಸುಮ್ಮನೆ ನಿಮ್ಮ ಕಲ್ಪನೆಗಿಲ್ಲ. ನಿಮ್ಮ ಮನೆಗೆ ಬಂತ ನೋಡಿ, ಕಿರಿಕಿರಿ ನಗಲಾಕ್ ಹತ್ತಿದ್ರಿ. ನಿಮ್ಮ ಮನೆಗೊಳದಾಗ ಬೆಂಕಿ ಇಲ್ಲ. ಯಾರ ಮನ್ಯಾಗ ಬೆಂಕಿಲ್ಲ, ಒಂದ್ ನಮನೆ ಬೆಂಕಿ ಹತ್ತಿಲ್ಲ. ಅವು ಬೆಂಕಿ ಸುದ್ದಿನ ಮಾತಾಡಂಗಿಲ್ಲ. ಎದಿ ಹೊಡಿತೀರಿ ನೀವು. ಒಂದ್ ನಮನಿ ಬೆಂಕಿ, ಎರಡು ನಮನಿ ಬೆಂಕಿ, ಎಲ್ಲರ ಮನ್ಯಾಗ ಬೆಂಕಿ ಐತಿ. ಯಾವುದದು? ಯಾವ ಬೆಂಕಿ? ತಾಪತ್ರಯಾಗ್ನಿ ಅಂತ ಕರೆದಿದ್ದಾರೆ. ತಾಪತ್ರಯಾಗ್ನಿ ಪ್ರಪಂಚವನ್ನು ಎಲ್ಲವನ್ನ ಯಾವ ಬೆಂಕಿ ಆವರಿಸಿದೆ? ಯಾವ ಬೆಂಕಿ ಆವರಿಸಿದೆ? ತಾಪತ್ರಯ. ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ. ಮನುಷ್ಯನಿಗೆ ಪರಿವೇನೇ ಇಲ್ಲ. ಅದರ ಕಲ್ಪನೆ ಆದ ಈ ದುಃಖದ ಪರಿಕಲ್ಪನೆ ಆದಂತಹ ಮನುಷ್ಯನಿಗೆ ನಿದ್ದೆ ಬರಂಗಿಲ್ಲ. ನಿಜಗೊಂಡು ಹೇಳಿದ್ರು, ನಿದ್ರೆ ಬಾರದಿ ಜನ್ನ ಪರಿಭವ ದುಃಖ ಸಮುದ್ರ ಬಲಿಸುವ ಸಾಯಸವ ನೆನೆದು ಹಾಡ್ತೀರಿ ಬಹಳ ಚಂದ. ಅರ್ಥ ಕಲ್ಪನೆಗೆ ಬಂದಿಲ್ಲ. ಶಂಕರ ನೋಡು ನೀನೆನ್ನ ಯಾಕೆ ಬಾಧೆ? ನನಗೆ ಯಾಕೆ ಎಂಥದ್ದು ಬಂತು? ಈ ಕರೆಂಟಿನ ಬಾಧೆ, ಮೈಕಿನ ಬಾಧೆ. ನನಗೆ ಈ ಮೈಕ್ ನನಗಂದ್ರೆ ಒಟ್ಟೆ ಶರಂಗ ಇಲ್ರಿ. ನನಗೆ ಎಲ್ಲ ಊರಾಗ ಹೊಟ್ಟೆ ಇವರು ಹೊಸ ಮಂದಿ ಹೇಳೋ ಹೊತ್ನಾಗ ಏನೂ ಆಗಲಿಲ್ಲ. ನಾ ಹೆಂಗೆ ಯಾರಿಗೆ ಗೊತ್ತೇನೆ? ಯಾರೇನು ಮಾಡಿಸ್ಯಾರೋ ಏನು ಆಗ್ಬಲ್ಲದ ಇರ್ತಾರಲ್ರಿ. ಇನ್ನು ಮುಂದೆ ಏನಾಗೋರು ಅಂದ್ರೆ ಹೇಳ್ತೀನಿ. ಒಂದು ನಿಂಬೆಕಾಯಿ ತಂದು ಕೊಟ್ಟೆ. ಒಂದು 4 ನಿಂಬೆಕಾಯಿ ಇಟ್ಕೊಂಡು ಬರ್ತೀನಿ. ಯಾವುದೇ ಬೇಕಿ ಬಾದ ಯಾವ ಮಾಡಿಸ್ತಾರೆ ನೋಡ್ತೀನಿ. ಏನು ಹೇಳತ್ತೀನವ? ತಾಪತ್ರಯ. ಬುದ್ಧ ಹೇಳಿದ ಪ್ರಪಂಚವೆಲ್ಲವೂ ತಾಪತ್ರಯದಿಂದ ಕೂಡಿದೆ. ಇವತ್ತು ನಾವು ಏನು ಹೇಳಕ್ ಹೊಂಟಿದ್ದೇವೆ ಅಂದ್ರೆ, ಸಂಸಾರವನ್ನ
ಪ್ರಪಂಚವನ್ನ ಆಶ್ರಯಿಸಿದರೆ ನಿಮ್ಮ ಕಣ್ಣೀರು ಆರೋದಿಲ್ಲ. ಕಣ್ಣೀರು ಸುರಿಸ್ತಾನೆ ಇರಬೇಕಾಗುತ್ತದೆ. ನಾನು ಇದನ್ನು ಹೇಳಬೇಕಾಗಿದೆ. ಆದ್ದರಿಂದ ಪ್ರಪಂಚವನ್ನ ಆಶ್ರಯಿಸದೆ ಪರಮಾತ್ಮನನ್ನ ಆಶ್ರಯಿಸು, ನೀನು ಪರಮ ಸುಖಿಯಾಗ್ತೀರಿ. ನಿಮಗೆ ಪರಮಾತ್ಮನನ್ನ ಆಶ್ರಯಿಸು. ಹೇಗೆ ಪರಮಾತ್ಮನನ್ನ ಆಶ್ರಯಿಸುವುದು? ಹೇಗೆ? ಮನಸ್ಸನ್ನ ಪರಮಾತ್ಮನಿಗೆ ಒಪ್ಪಿಸಿದ್ರೆ ಅದು ಪರಮಾತ್ಮನನ್ನ ಆಶ್ರಯಿಸಿದಂತೆ. ಮನಸ್ಸು ಸದಾ ಪರಮಾತ್ಮನ ಕಾರುಣ್ಯಕ್ಕಾಗಿ ಹಾತೊರಿಬೇಕು. ಹಾಗೆ ನೀನು ಸದಾ ಪರಮಾತ್ಮನ ಪ್ರಾರ್ಥನೆ ಮಾಡಬೇಕು. ಪರಮಾತ್ಮನ ಕರುಣೆಗಾಗಿ ಪ್ರಾರ್ಥಿಸುವ ಸ್ಥಳವೇ ಅದು ಶಿವಕಾರುಣ್ಯ ಸ್ಥಳ. ಇಷ್ಟೊತ್ತು ಹೇಳಿದ್ನಲ್ಲಿ ಇದು ಬರೀ ಪೀಠಿಕೆ, ನಾ ಇನ್ನೂ ಪದ್ಯಕ್ಕೆ ಬಂದಿಲ್ಲ. ಅದು ಒಂದಾಗಲಿ ರಾತ್ರಿ ಎರಡಾಗಲಿ ಪೂರ್ತಿ ಪದ ಮುಗಿಸಿ ಹೋಗವದೇನ. ಹಂಗೂ ಈ ಸದ್ದ ಬಿಡನ ಹೊಂಟಿ, ನೀವು ಶಟ್ಕೊಂಡ್ರು ಅಟ್ಟೆ, ಚಲೋ ಇದ್ರು ಅಟ್ಟೆ, ಮುಗಿಸ ಹೋಗೋದೈತಿ. ಈ ಶಿವಕಾರುಣ್ಯ ಸ್ಥಳದ 19ನೇ ಪದ ಶಂಕರ. ಈ ಶುರು ಆಯ್ತು ನೋಡ್ರಿ. ಶಂಕರ ಪರಮಾತ್ಮನಿಗೆ ಏನಂತ ಕರೆದಾರ್ರಿ? ಶಂಕರ. ಅದರ ಅರ್ಥ ಗೊತ್ತನಿಗೆ? ಪರಮಾತ್ಮನ ಸಹಸ್ರ ಹೆಸರುಗಳಿಗೆಲ್ಲಕ್ಕೂ ಅರ್ಥ ಇದೆ. ಮೀನಿಂಗ್ಫುಲ್, ಅತ್ಯಂತ ಅರ್ಥವತ್ತಾದಂಥ ಹೆಸರುಗಳು. ನಿಮ್ಮಂಗೆ ಹೆಸರು ಏನು ಹೆಸರು ಒಂದೊಂದು ಇರ್ತಾವ, ಮೀನಿಂಗ್ ಇರಂಗಿಲ್ಲ. ಮಗಳಿಗೆ ಮೊನ್ನೆ ಅಭಿಸಾರಿಕ ಅಂತ ಹೆಸರಿಟ್ಟಿನಿ ಅಂತ ಮಳ್ಳ, ಅದ್ರ ಅರ್ಥ ಮಾಡ್ಕೊಂಡು ಏನು ವೇಷ್ಯ ಅಂತ ಅರ್ಥದ. ಸಂಸ್ಕೃತ ಪದ ಭಾಳ ಚಂದ ಐತಿ, ಕರೆ ಅರ್ಥ ಮಾಡ್ಕೊಂಡ್ರೆ ಹಂಗಿಲ್ಲ ನೋಡ್ರಿ. ಶಂಕರ ಪರಮಾತ್ಮನಿಗೆ ಶಂಕರ ಅಂತ ಕರೆದಿದ್ದಾರೆ. ಯಾಕೆ ಶಂಕರ ಅಂತ ಕರೆದಾರ? ಶಂ ಕರೋತಿ ಇತಿ ಶಂಕರ. ಶಂ ಅಂದ್ರೆ ಶಂ ಸುಖಂ, ಕರೋತಿ ಇತಿ ಶಂಕರ. ಪರಮಾತ್ಮನಿಗೆ ಶಂಕರ ಅಂತ ಕರೆದಾರ. ನಿಮ್ಮನ್ನ ಸುಖಿಗಳನ್ನಾಗಿ ಮಾಡ್ತಾನವ. ಯಾರು ನಮ್ಮನ್ನು ಸುಖಿಗಳನ್ನಾಗಿ ಮಾಡೋ? ಯಾರು ಇಲ್ಲ. ನಿಜವಾದ ಸುಖಿಗಳನ್ನಾಗಿ ಮಾಡಕ್ಕೆ ಅವಲ್ಲ ಅಪ್ಪಲ್ಲ, ಯಾರ್ಯಾರು ಅಲ್ಲ. ಚೇರ್ಮನ್ ಅಂತೂ ಅಲ್ಲೇ ಅಲ್ಲ. ನಿಮ್ಮ ಚೇರ್ಮನ್ ಬಿಟ್ಟು ಮಾತಾಡ್ತೀನಿ ನಾನು. ಚೇರ್ಮನ್ ಅಲ್ಲ, MLA ಅಲ್ಲ, ಮಿನಿಸ್ಟರ್ ಅಲ್ಲ, ಯಾರು ನಿನ್ನನ್ನು ಸುಖಿಗಳನ್ನಾಗಿ ಮಾಡೋದಿಲ್ಲ. ಎಲ್ಲರೂ ಕಷ್ಟದಲ್ಲಿ ಕೈ ಬಿಡುವವರೇ, ಕಷ್ಟದಲ್ಲಿ ಕೈ ಹಿಡಿಯುವ ಸಿದ್ಧಾರೂಢ ಒಬ್ಬನೇ, ಪರಮಾತ್ಮ ಒಬ್ಬನೇ. ನೀ ಅವನನ್ನ ಆಶ್ರಯಿಸು, ಅವನ ಕರುಣೆ ಆದರೆ ನಿನ್ನ ಕಷ್ಟ ಎಲ್ಲ ಪರಿಹಾರ. ಹ್ಯಾಂಗ ತಾಯಿನ ಕಳ್ಕೊಂಡು ಮಗು ಅಳ್ತದೆ, ಬೇಚೇನ್ ಇರ್ತದೆ. ಬೀದರ್ ಭಾಷೆ ಇದೆ, ನಿಮ್ಗೆ ಅರ್ಥ ಆಗಿಲ್ಲ. ಏನು ಅನ್ಬೇಕು? ಬೇಚೇನ್ ಅನ್ಬೇಕು. ತಾಯಿ ಚಿಕ್ಕ ಮಗು ಹೇಳೋದು, ಇವು ದೊಡ್ಡ ಹೋಗ್ತಾವ, ಮೊಬೈಲ್ ಹಿಡ್ಕೊಂಡು ಯಾಕಡೆ ಹೋಗ್ತಾವ. ನಾವೊಂದು ಮಾತು ಹೇಳ್ತೀನಿ, ಮೊಬೈಲ್ ಅಂತ ಬಂತು, ಲಕ್ಷ ವಯಸ್ಸು ಕೇಳಬೇಕು ನೀವು. ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳ್ತದೆ, ಮೆಡಿಕಲ್ ಸೈನ್ಸ್ ಹೇಳ್ತದೆ, ಇನ್ನು 15 ವರ್ಷಗಳಲ್ಲಿ ಪ್ರಪಂಚದಲ್ಲಿ 10ರೊಳಗೆ ಒಬ್ಬ ಕೂಟ ತಯಾರಾಗುತ್ತಾನಂತ. ಆ ಕೂಟನ್ನು ಮಾಡೋದು ಯಾವ್ದ್ರಿ? ಇದು ಮೊಬೈಲ್. ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಡ್ತಿರಲ್ಲ, ಇಟ್ ಈಸ್ ಮೋಸ್ಟ್ ಡೇಂಜರ್ ಫಾರ್ ಹೆಲ್ತ್. ನೆನಪಿಟ್ಟುಕೊಡ್ರಿ. ಇನ್ನು ಮುಂದಿನ ಮಕ್ಕಳು ಅತ್ಯಂತ ರೋಗಿಷ್ಠ ಮಕ್ಕಳು ಹುಡ್ತಾವೆ. ಯಾಕಂದ್ರೆ ಅವಕ್ಕೆ ಫಿಸಿಕಲಿ ಆಕ್ಟಿವಿಟಿನೇ ಇಲ್ಲ. ಫಿಸಿಕಲಿ ಎಲ್ಲಿ ಆಕ್ಟಿವಿಟಿ ಐತ್ರಿ ಅಂದ್ರೆ ಹಂಗಂದ್ರೆ ತಿಳಿತಿಲ್ಲ ನಿಮಗೆ. ನಮ್ಮ ಮಕ್ಕಳೆಲ್ಲ ಮೊದಲು ಹೋಗಿ ಅಂಗಳದಾಗ ನಿಂತು ಆಡ್ತಿದ್ವು. ಅವನು ಇಚ್ಚಾಂಡ್ ಇವ ಹೊಡಿತಿದ್ದು, ಇವನು ಇಚ್ಚಾಂಡ್ ಅವ ಹೊಡಿತಿದ್ದು, ತಪ್ಪಿಸಿ ಒಳಗೆ ಓಡಾಡ್ತಿದ್ದು, ಚಿಣಿಪಿಣಿ ಆಡ್ತಿದ್ದು. ಇಲ್ಲ, ಮೊಬೈಲ್ ತಗೊಂಡು ಕೂತ್ಕೊಂಡು ಹೇಳ್ತಾ ಇಲ್ಲ. ಫಿಸಿಕಲಿ ಆಕ್ಟಿವಿಟಿ ಮಾಡಿದ್ರೆ ಮಾತ್ರ ಸ್ಟ್ರಾಂಗ್ ಆಗ್ತಾವ ಮಕ್ಕಳು.
ಹುಷಾರಾಗ್ರಿ ಇನ್ ಮ್ಯಾಲ ನೀವು ಒಂದು ಕ್ಷಣ ಅವುಗಳ ಪರಿತಾಪದಿಂದ ಪಾರಾಗೋ ಸಲುವಾಗಿ ಅದು ಯಾ ಅಂದ ಕೂಡ ಕೈ ಹಾಕ್ಕೊಟ್ರು ಟಿವಿ ನೋಡ್ಕೊಂಡ ಕುಂತು ಬಿಡ್ರಿ, ಅದನ್ನ ವಿಷಯಾಂತರ ಆಗ್ತದೆ. ನಾ ಏನ್ ಹೇಳಕ್ ಹೊಂಟಿದ್ದೆ, ಹಾಗೆ ಅಳುವ ಮಗು, ತಾಯಿಯಿಂದ ಅಗಲಿದ ಅಳುವ ಮಗು ತಾಯಿ ಮಡಿಲ ಸೇರಿದ್ರೆ ಹ್ಯಾಂಗ ಶಾಂತ ಆಗ್ತದೆ, ನಮ್ಮ ಮನಸ್ಸು ಪರಮಾತ್ಮನೆಂಬ ತಾಯಿಯನ್ನು ಆಶ್ರಯಿಸಿದ್ರೆ ಮಾತ್ರ ಶಾಂತ ಆಗುತ್ತದೆ. ಶಿವನ ಕಾರುಣ್ಯಕ್ಕಾಗಿ ಹಾತೊರಿ ಅಂತ ಹೇಳೋದು. ಅವನನ್ನ ಆಶ್ರಯಿಸಿರಿ ನೀವು ಸುಖಿಗಳಾಗ್ತೀರಿ. ಅದಕ್ಕೆ ಅವನಿಗೆ ಶಂಕರ ಅಂತ ಹೆಸರೈತಿ. ಹಾಗೆ ಬಿಸಿಲಲ್ಲಿ ಹೊಂಟ ಮನುಷ್ಯ ನೆರಳನ್ನ ಆಶ್ರಯಿಸಿದಾಗ ಆರಾಮಾಗುತ್ತಾನಲ್ಲ, ಹಾಗೆ ಪರಮಾತ್ಮನನ್ನ ಆಶ್ರಯಿಸಿದರೆ ನೀವು ಆರಾಮಾಗುತ್ತೀರಿ. ಅದಕ್ಕೆ ಅವನು ಆರಾಮದ ಆಶ್ರಯ ಸ್ಥಾನವಾದ್ದರಿಂದಲೇ ಅವನಿಗೆ ಶಂಕರ ಅಂತ ಕರೀತಾರೆ. ನಾ ಏನಮ್ಮ ರಿಪೀಟ್ ಮಾಡ್ತೀನಿ, ಲಕ್ಷ್ಮೀ ಕೇಳಬೇಕು. ಪರಮಾತ್ಮನಿಗೆ ಶಂಕರ ಅಂತ ಕರೆದಿದ್ದಾರೆ. ಆರಾಮ, ಯಾರನ್ನ ಆಶ್ರಯಿಸಿದ್ರೆ ಆರಾಮ ಸಿಗುತ್ತದೆ. ಯಾರನ್ನ ಆಶ್ರಯಿಸಿದ್ರೆ ಆರಾಮ ಸಿಗುತ್ತೆ ಅಂತ ಹೇಳಿ ನಿಮಗೆ, ಪರಮಾತ್ಮನನ್ನ ಅವನನ್ನ ಆಶ್ರಯಿಸಿದ್ರೆ ಮಾತ್ರ ನಮಗೆ ಆರಾಮ ಸಿಗುತ್ತದೆ, ಸುಖ ಸಿಗುತ್ತದೆ. ಅವನು ಸುಖದಾತನಾಗಿದ್ದಾನೆ. ಆದ್ರಿಂದ ಪರಮಾತ್ಮನಿಗೆ ಶಂಕರ ಅಂತ ಕರೀತಾರೆ. ಹೇ ಶಂಕರ, ನೋಡು ನೀ ನನ್ನ ಪರಿಭವದ ಬಾಧೆಯನು, ನನ್ನ ಮ್ಯಾಲ ಜರ ಕಣ್ಣಿಟ್ಟು ನೋಡು ಯಪ್ಪ. ಏನ್ ನೋಡ್ಬೇಕಪ್ಪ ನಿಂದು? ಪರಿಭವದ ಬಾಧೆ. ಏನ್ ಪರಿಭವದ ಬಾಧೆ? ಪರಿಭವ ಅನ್ನೋ ಶಬ್ದ ತಿಳ್ಕೋಬೇಕ. ಪರಿಭವ ಅಂದ್ರೆ ಪರಿಸಮಂತಾತ್ ಭವತಿ ಇತಿ. ಪರಿಭವ ಅಂದ್ರೆ ಮತ್ ಹುಟ್ಟುವುದು, ಮತ್ ಸಾಯೋದು. ಹುಟ್ಟದಾಗ ಒಮ್ಮೆ ಸಾಯೋತನ ಬರೀ ಕಷ್ಟ ಅನುಭವಿಸುವುದು. ಹುಟ್ಟಿದ ಮ್ಯಾಗ ಸಾಯುತ್ತಾರ. ಒಮ್ಮೆರ ಆರಾಮದಿರಿ, ನಿಶ್ಚಿಂತದಿರಿ. ಇಲ್ಲಿ ನಿಶ್ಚಿಂತದಿರಿ ನೋಡ್ರಿ. ಇಲ್ಲಿ ಬಂದು ಕುಂತು ಕೂಡ ನಿಶ್ಚಿಂತ ಆಗ್ತೀರ ಅಂತೇಳಿ ತನಗೆ ತಾನೇ ನಿದ್ದೆ ಬರ್ತದೆ. ನಿದ್ದೆ ಯಾರಿಗೆ ಬರ್ತದ್ರಿ? ನಿಶ್ಚಿಂತ ಆದ್ರೆ ನಿದ್ದೆ, ಚಿಂತೆಯೊಳಗಿದ್ದವ್ರು ನಿದ್ದೆ ಬರ್ತದ. ನಾನು ಬಹಳ ಕಷ್ಟಪಟ್ಟು ಸಂಶೋಧನೆ ಮಾಡಿ ಕಂಡು ಹಿಡಿದೇನೆ. ಶಾಸ್ತ್ರದಾಗ ಯಾಕೆ ನಿದ್ದೆ ಬರ್ತದ, ಪ್ರವಚನದ ಯಾಕೆ ನಿದ್ದೆ ಬರ್ತದ ಅಂದ್ರೆ ಇಲ್ಲಿ ಬಂದು ಕುಂತ್ರೆ ನೀವು ನಿಶ್ಚಿಂತ ಆಗ್ತೀರಿ. ಅದಕ್ಕ ಎಲ್ಲಿ ಇಲ್ಲದ ನಿದ್ದೆ ಇಲ್ಲಿ ಬರ್ತದೆ. ನೀವು ಎಷ್ಟು ಕಷ್ಟಪಟ್ಟುಕೊಂಡು ತೆರಿಬೇಕಂದ್ರು ನಾವು ಎಷ್ಟು ಮಂದಿ ಕಾಣಕತ್ತೀವಿ? 4 ಮಂದಿ ಇದೀವಿ. 4 ಮಂದಿ. ಈ ಕೆಲವರಿಗೆ 8 ಮಂದಿ ಕಾಣಕತ್ತೀವಿ. ಅದಕ್ಕೆ ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳಕ, ಅವ್ರಿಗೆ ಕನ್ಫರ್ಮ್ ಮಾಡ್ಕೊಳಕತ್ತೀನಿ. ಯವಾ ನಾವು 4 ಮಂದಿ ಇದೀವಿ. ಕೇಳಗಣ ಶುರುವಾಗುತ್ತೆ ನೋಡ್ರಿ. ಇಲ್ಲಿ ನಿಶ್ಚಿಂತ ಆಗಿದ್ದಾರೆ. ಅದಕ್ಕೆ ಅಂತೀವಿ ಸತ್ಸಂಗ ಅಂದ್ರೆ ನಿಶ್ಚಿಂತದ ಸ್ಥಾನ ನೋಡ್ರಿ. ಸತ್ಸಂಗ ಅಂತ ಎದಕ್ಕೆ ಅನ್ಬೇಕ್ರಿ? ಮನಸ್ಸನ್ನು ನಿಶ್ಚಿಂತ ಮಾಡುವ ಸ್ಥಾನವೇ ಸತ್ಸಂಗ ಸ್ಥಾನ. ಸದಾ ಟೆನ್ಷನ್ ಕಷ್ಟ, ಪರಿಭವ, ಪರಿಭವ ಅಂದ್ರೆ ಸಂಸಾರದ, ಪರಿಭವದ ಅಂದ್ರ ಸಂಸಾರದ, ನನ್ನ ಬದುಕಿನ ಸಂಸಾರದ ಬಾಧೆಯನ್ನು. ಪರಿಭವದ ಬಾಧೆ ಅಂದ್ರೆ ಸಂಸಾರದ. ಪರಿಭವ ಅಂದ್ರೆ ಏನ್ ಹೇಳ್ದೆ ನಾನು? ಹುಟ್ಟಿ ಸಾಯುವ ಸಂಸಾರ ಅಂತಾರೆ. ಸಂಸಾರ ಶಬ್ದದ ಬದಲಿಗೆ ಪರಿಭವ ಶಬ್ದ ಬಳಸಿದ್ದಾರೆ. ನನ್ನ ಸಂಸಾರದ ಸಂಕಷ್ಟವನ್ನ, ಬಾಧೆಯನ್ನ ನೋಡು. ನೀನು ನೋಡಿದ್ರ, ನಾವು ಒದ್ದಾಡೋದು ನೋಡಿದ್ರೆ ನಿನ್ನ ಜರ ಕರುಣೆ ಬರ್ತದೆ. ಅದಕ್ಕೆ ನೋಡಂತೀನಿ ನಾನು. ನೋಡು, ಬೇಗ ನೋಡು, ಕೃಪಾ ಮಾಡು. ನಾ ಕಷ್ಟದಾಗ ಬಿದ್ದು ಒದ್ದಾಡೋದು ನೋಡಿ ಬೇಗ ಕೃಪಾ ಮಾಡು. ನನಗೆ ಸ್ನಾನ ಮಾಡ್ಕೊಳಕ್ ಆಗೋದಿಲ್ಲ. ಇದನ್ನು ಸಾಕಾಗಿ ಹೋಗ್ಯದ ನನಗೆ. 6 ತರ ಹರಿಸಬಹುದು ಅಡಿಗಡಿಗೆ ತೋರುವತಿ ಘೋರ ಸಂಸಾರದ ತಾಪ ಸಂತತಿಯನ್ನು. 6 ತರ ಹರಿಸಬಹುದು. ಹರಹರಿಸು ಅಂದ್ರೆ ಏನಂತ? ಸ್ನಾನ ಮಾಡ್ಕೋಬಹುದು. ಯಾರಿಗೆ ಇದನ್ನ ಸ್ನಾನ ಮಾಡ್ಕೊಳಕ್ ಆಗ್ತದ? ಏನು ಸಂಸಾರದ ಕಷ್ಟ 1 2
ಸಂಸಾರದಾಗ ಕಷ್ಟ ಇಲ್ರಿ? ಕಷ್ಟ ಐತೆ ಇಲ್ಲ? ಕಳಿಸ್ಕೊಡಂದ್ರೆ ಒಂದು ಯಾರ ಸಂಸಾರದಾಗ ಕಷ್ಟ ಇಲ್ರಿ? ಇವತ್ತು ತನ್ನ ಸಂಸಾರದ ಕಷ್ಟವನ್ನು ದೇವರ ಮುಂದೆ ತೊಡ್ಕೊಳಕತ್ತಾನ. ನಿಮ್ಮ ತಾಪ ಪರಮಾತ್ಮಗೆ ಹೇಳಬೇಕು. ಸಂಗವಕ್ಕೆ ಹೇಳಿದ್ರ ಅಂತಂದ್ರೆ ಕೇಳಾಗ ಅಕ್ಕಿ ಭಾಳ ಚಂದ ಕೇಳ್ತಾಳ. ಆಕೆ ಹೋಗಿ ನಿಂಗವಕ್ಕನ ಮುಂದೆ ಏನು ಹೇಳ್ತಾಳೆ ಗೊತ್ತಾನು? ಎಷ್ಟು ಉರಿತಿದ್ಲು, ಹ್ಯಾಂಗ ಮಾಡ್ಯ ನೋಡಿ ದೇವ್ರಂತ. ಇವ್ರು ಯಾರು ನಮ್ಮ ಕಷ್ಟ ಕೇಳೋರಲ್ಲ, ಕೇಳೇನು ಪರಿಹಾರ ಮಾಡೋರಲ್ಲ. ಸಂಗವ್ ಪರಿಹಾರ ಮಾಡ್ತಾಳ, ನಿಂಗವ್ ಪರಿಹಾರ ಮಾಡ್ತಾಳ. ನಿಂಗಪ್ಪ ನಿಂಗಪ್ಪ ಸಂಗಪ್ಪ ಇವ್ರು ಯಾರು ಪರಿಹಾರ ಮಾಡೋರಲ್ಲ. ಮತ್ತಿಟ್ಟು ಬೆಂಕಿ ಹಚ್ಚವ್ರಿ ಅದಾರ. ನಮ್ಮ 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 ಸಂಸಾರದ ತಾಪದ ಬೆಂಕಿ ಆರ್ಸವ್ರ. ಇವ್ರು ಆರ್ಸವ್ರ? ನೋ, ಇವ್ರು ಯಾರು ಆರ್ಸವ್ರಿಲ್ಲ. ಮತ್ತಿಷ್ಟು ಹೆಚ್ಚಿಗೆ ಮಾಡ್ತಾರೆ. ನಮ್ಮ ಸಂಸಾರದ ತಾಪದುರಿಯನ್ನ ಆರಿಸುವಾತ ಪರಮಾತ್ಮ ಒಬ್ಬನೇ. ಅದಕ್ಕೆ ನಿಮ್ಮ ಕಷ್ಟವನ್ನು ಯಾರ ಮುಂದೆ ಕೊಡ್ಕೋಬೇಕು? ಪರಮಾತ್ಮಗೆ ಹೇಳಬೇಕು. ಯಾರ ಮುಂದೆ ಹೇಳಿ ಯಾಕೆ ಹೇಳ್ಬೇಕು ಗೊತ್ತ? ಕೊನೆಗೆ ದೇವ್ರ ಮುಂದಾರ ಕುಂತ ಅಳ್ಬೇಕು. ನೀವು ಜರ ಹೇಳ್ಕೊಂಡ್ರೆ ಹಗರಾಗ್ತದ ಹೃದಯ. ಅದಕ್ಕೆ ನಾವು ನಮ್ಮ ಕಷ್ಟವನ್ನು ಆತ್ಮೀಯರ ಮುಂದೆ ಹೇಳ್ಕೋಬೇಕಂತೀವಿ. ಹೇಳಿದ್ರೆ ಹಗರ್ ಅನ್ನಿಸೋದು, ಹೌದಲ್ರಿ? ಅದಕ್ಕೆ ಯಾವಾಗಲೂ ಕಷ್ಟ ಹೇಳ್ಕೋಬೇಕಂತಿರ್ತೀವಿ. ನಾ ಹುಡುಗಾಟಿಗೆ ಹೇಳ್ತಿರ್ತೀನಿ. ಹೊಲದಿಂದ ಬರಾಗ ಇಬ್ರು ಅತ್ತಿ ಸ್ವಸ್ಥರು ದಾರ ಕೂಡಿದ್ರಂತಿಬ್ರು. ಆಕಿನ ಹೊಲದಿಂದ ಹೊಂಟಿದ್ಲು, ಈಕಿನ ಹೊಲದಿಂದ ಹೊಂಟಿದ್ಲು. ಇಬ್ಬರು ಹುಲ್ಲು ಮೇವಿನ ಹೊರಿ ಹೊತ್ಕೊಂಡು ಹೊಂಟಿದ್ರು. ಅಂತ ಹುಲ್ಲಿನ ಮೇವು ಹೊರಿ ಅಂದ್ರೆ ಗೊತ್ತಾಗ್ದಲ್ರಿ? ಅವು ಇಬ್ಬರು ಕೂಡಿ ಹೊರಸಿದ್ರು. ಗೋಣ ತಲೆ ಗೋಣಗಳಿರ್ತೇನ್ರಿ ಅಂತ ಹೊರಲಾಡ್ದು ಹೊರಿ ಹೊತ್ಕೊಂಡು. ಆಕೆ ಕಟ್ಟಿಗೆ ಹೊರಿ ಹೊತ್ಕೊಂಡು ಹೊಂಟಾಳೆ, ಈಕೆ ಮೇವಿನ ಹೊರಿ ಹೊತ್ಕೊಂಡು ಹೊಂಟಾಳ. ಇಬ್ರು ದಾರ್ಯಾಗ ಕೂಡಿದ್ರು. ಅತ್ತಿ ಪುರಾಣ ಶುರು ಮಾಡಿದ್ದ. ಅತ್ತಿ ಪುರಾಣದ ಗೊತ್ತಾಯ್ತು ನಿಮ್ಗೆ? ಇದು ಮನೆ ಬರ್ದಿನ ಹೊಸ ಪುರಾಣ ಐತಿದು. ಒಬ್ಬಕ್ಕೆ ತನ್ನ ಅತ್ತಿ ಪುರಾಣ ಶುರು ಮಾಡಿದ್ದು. ನನಗೆ ಇಂಥ ಅತ್ತಿ ಗಂಟೆ ಬಿದ್ದದೆ. ಕುಂತರು ತಪ್ಪ, ನಿಂತರು ತಪ್ಪ, ಉಪ್ಪು ಹೆಚ್ಚಾದ್ರು ತಪ್ಪ, ಕಡಿಮಿದ್ರು ತಪ್ಪ. ಸಾಕಾಗಿ ಹೋಗದೆ ಎಂದರ ಗೊಟಕ್ಕಂದಿತ್ತು. ಏನು ಹೇಳಿದ್ಲು 2 ಕಿಲೋಮೀಟರ್ ದೂರ ಅಲ್ಲೇ ಕೂಡ ಊರ್ ಸನಕ್ಕೆ ಬಂತು. ಈಕಿ ತಂದಿಟ್ಟು ಹೇಳ್ಕೊಬೇಕಂತ ಆಕಿ ಸೌಡ ಕೊಡೋಳು, ಹೇಳುದಿಲ್ಲ. ಈಕಿ ಊರ್ ಸನಕ್ಕೆ ಬಂತಂತ ಹೊರಿ ಒಗದ ನಿಂತ ಲಬೋ 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 ಯಾಕ ಏನಾಯ್ತ? ಏನು ಚೇಳು ಕಡಿತ? ಏನಾಯ್ತ? ಏನು ಹರಿಯಾಣ ಕಟ್ಟಿಗೆ ಹರಿಯಾಣ ಚೇಳು ಕಡಿತ? ಏನಾಯ್ತ ಅಂತ ಕೇಳಿದ್ರು. ಅಲ್ಲಿಂದ ಹೇಳ್ತಾನ, ಬರೀ ನಿಂದೆ ಹೇಳ್ದಿ, ನನ್ನ ದುಡ್ಡು ಕೇಳ್ತಾಳೇನು ಅಂತ ನಾ ಅಂದ್ರ, ನನಗ ಸೌಡ ಕೊಡ್ಲಿ ನೀನು ತಾಪಗ ನನಗ ಅಂತಂತ. ನನ್ನ ಮಾತಿನ ಅಭಿಪ್ರಾಯ ಏನು? ನಾವು ಹೇಳ್ಕೋಬೇಕಂತೀವಿ. ನಮ್ಮ ಕಷ್ಟವನ್ನ, ನಮ್ಮ ದುಃಖವನ್ನ ನಾವು ಹೇಳ್ಕೋಬೇಕಂತೀವಿ. ಯಾರಿಗೆ ಹೇಳ್ಕೋಬೇಕು? ಪ್ರಶ್ನೆ ಇವತ್ತೇನು ಎದುರಾಗಿದೆ? ನಮ್ಮ ಕಷ್ಟವನ್ನು ಯಾರು ಹೇಳ್ಕೋಬೇಕು? ಗೆಳತಿ ಹೇಳ್ಕೋಬೇಕ? ಬೇಕಾದಷ್ಟು ಆತ್ಮೀಯರಿರಲಿ, ಗೆಳೆಯನಿಗೆ ಹೇಳ್ಕೋಬೇಕ? ಗೆಳತಿ ಗೆಳೆಯ ಎಷ್ಟೇ ಆತ್ಮೀಯರಿರಲಿ, ಅವು ಇರಲಿ, ಅಪ್ಪ ಇರಲಿ, ಯಾರು ನಿನ್ನ ದುಃಖವನ್ನು ಕೇಳಬಹುದು, ಸಹಾನುಭೂತಿಯನ್ನು ವ್ಯಕ್ತಪಡಿಸಬಹುದು. ಆದರೆ ದುಃಖವನ್ನು ಕಳೆಯೋದಿಲ್ಲ. ದುಃಖ ಸಿದ್ಧಾರೂಢ ಮಾತ್ರ ಕಳೆಯುತ್ತಾನ. ಅವನ ಮುಂದೆ ಕುಂತಾಳ.
ಹೇ ಸಿದ್ಧಾರೂಢ, ನೋಡು ನೀನೆನ್ನ ಪರಿಭವದ ಬೋಧೆಯನು. ಅವ ಮನಸ್ಸು ಮಾಡಿದ್ರೆ ಏನು ದೊಡ್ಡ ಮಾತೈತ್ರಿ, ಏನು ದೊಡ್ಡ ಮಾತು. ಅಂಥ ದುಡ್ಕಿರ್ಬೋದು ನಿಂದು. ಗದಗಿನ ಹತ್ರ ಹುಲ್ಕೋಟಿ ಅಂತ ಓದನಗೌಡರು ಮನಿತಾನ ನೋಡ್ರಿ. ಅವರು ಜ್ಞಾನ ಕುಟೀರ ಆಶ್ರಮ ಮಠ ಸ್ಥಾಪನೆ, ಸಿದ್ಧಾರೂಢ ಚರಿತ್ರೆನೂ ಬರೆದಾರ ಅವನು ಓದನಗೌಡರು. ಅವ್ರ ಮನೆತನದ ಹುಲ್ಕೋಟಿಯ ಮನೆತನ, ಓದಗೌಡರ ಮನೆತನ ಸಿದ್ಧಾರೂಢರಿಗೆ ಶರಣಾದಂಥ ಮನೆತನ. ರಾಮನಗೌಡರು ಅಂತಿದ್ರು ಅವರು. ಆ ಮನೆತನದ ಸಿದ್ಧಾರೂಢರ ಪರಮ ಭಕ್ತ ರಾಮನಗೌಡ. ರಾಮನಗೌಡರು ಸಿದ್ಧಾರೂಢ ಅಂದ್ರ ನೆಲದ ಮ್ಯಾಗ ನಡೆದಾಡೋ ಪರಮಾತ್ಮ. ಅವ್ರ ಪಾಲಿಗೆ ಎಂಥ ನಿಷ್ಠೆ, ಸಿದ್ಧಾರೂಢರ ಮ್ಯಾಗ ಎಂಥ ನಿಷ್ಠೆ ಅಂದರೆ ಸಾಕ್ಷಾತ್ ಭಗವಂತ ಪರಮಾತ್ಮ ಸಿದ್ಧಾರೂಢ. ಸದಾ ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಸಿದ್ಧರ ದರ್ಶನಕ್ಕೆ ಹೋಗ್ತಿದ್ರು ಗೌಡರು. ಸಮೀಪ ಆಗ್ತದೆ, ಒಂದು 30-35 ಕಿಲೋಮೀಟರ್ ಇರ್ಬೋದು. ಹುಲಕೋಟೆಯಿಂದ ಹುಬ್ಬಳ್ಳಿ ಭಾಳ ಒಂದು 40 ಕಿಲೋಮೀಟರ್ ಅಷ್ಟೇ. ಬಹಳ ಮೆರೆದ ಮನೆತನ. ಹಂಗಂದ್ರೆ ಅರ್ಥ ಆಗ್ತದೆ ನಿಮ್ಗೆ? ಏನಂತಾರ್ರಿ, ಒಂದು ಕಾಲಕ್ಕೆ ಮೆರೆದ ಮನೆತನ. ಈ ಬಡತನ ಸಿರಿತನ ಇದು ಶಾಶ್ವತ ಅಲ್ಲ ನೆನ್ಪಿಟ್ಕೋಬೇಕು. ಅದ್ವೈತಾನಂದ ಸ್ವಾಮಿಗಳು ಅಂತಿದ್ರು, ಬಹಳ ಚಂದ ಅವ್ರ ಪ್ರವಚನ. ಏನ್ ರಸವತ್ತಾದ ವಾಣಿ. ಅವ್ರು ಹೇಳ್ತಿದ್ರು, ಭಾಳ ಚಲೋ ಹೇಳ್ತಿದ್ರು. ಎರಡು ಬಂದು ಹೋಗಂಗಿಲ್ಲ, ಎರಡು ಹಾದು ಬರಂಗಿಲ್ಲ, ಎರಡು ಹೋಗ್ತಾ ಬರ್ತಾ ಇರ್ತಾವ ಅಂತ ಹೇಳ್ತಿದ್ರು. ಗೊತ್ತಾಯ್ತಾ ನಿಮ್ಗೇನದ? ಮೊದಲೆಲ್ಲ ಅವು ಏನಕ್ಕೆ ಕೇಳ್ತಿದ್ದಲ್ರಿ, ಅಂಥದ ಒಗಟ. ನಾನು ಒಂದು ಒಗಟು ಹೇಳ್ತೀನಿ, ಹೇಳಿ ನೋಡ. ಇಟ್ಟು ಮಂದಿ ಶಾಣ್ಯಾರ ಅದಿರಿ, ಈ ಊರಾಗ ಶಾಣ್ಯಾರ ಭಾಳ ಮಂದಿ ಅದ. ಎರಡು ಹಾದು ಬರಂಗಿಲ್ಲ, ಎರಡು ಬಂದು ಹೋಗಂಗಿಲ್ಲ, ಎರಡು ಹೋಗ್ತಾ ಬರ್ತಾ ಇರ್ತಾವ ಅಂತ ಹೇಳ್ತಿದ್ರು. ಎರಡು ಹಾದು ಬರಂಗಿಲ್ಲ, ಯಾವ ಬರಂಗಿಲ್ಲ ರೀ? ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲದ್ದು ಗೊತ್ತು ಮಾಡ್ಬೇಕಂತ ಅಷ್ಟು ದೂರದಿಂದ ಇಲ್ಲಿಗೆ ಬಂದಿಲ್ಲ. ಎರಡು ಹಾದು ಬರಂಗಿಲ್ಲ, ಯಾವ ಬರಂಗಿಲ್ಲ? ಮಾನ ಪ್ರಾಣ ಅದು ಏನು ಮಾಡಿದ್ರೆ ಬರಂಗಿಲ್ಲ. ಪ್ರಾಣ ಬರ್ತದ್ರಿ. ಸೀರಿಯಸ್ ಪೇಷಂಟ್ ತೊಗೊಂಡು ಹೋಗ್ರಿ ಹಾಸ್ಪಿಟ್ಲಿಗೆ, ಡಾಕ್ಟ್ರ್ ಅಂತಾನ. ಗೊತ್ತಿರ್ತದೆ ಮಗನಿಗೆ ಅವ್ನು ಸಾಯ್ತಾನೇವ ಅಂತೇಳಿ, ಆದ್ರೂ ಡೋಂಟ್ ವರಿ ಅಂತಾನ. ಅಡ್ಮಿಟ್ ಮಾಡ್ಕೊಂತಾನ, ಆಪರೇಷನ್ ಮಾಡ್ತಾನ, ಗೊಟ್ಟಕ್ಕೆ ಅಂದ ಕೂಡನೆ ಐ ಆಮ್ ಸಾರಿ ಅಂತಾನ. ದ್ವೈತ್ ಬರಂಗಿಲ್ಲ, ಪ್ರಾಣ ಹೋಯ್ತು ಬರಂಗಿಲ್ಲ. ಮಾನ ಹೋಯ್ತು, ಒಮ್ಮೆ ಮಾನ ಕಳ್ಕೊಂಡು ಮಾನಗಡೆ ಆದ್ರೆ ಅಂದ್ರೆ ಏನು ಮಾಡಿದ್ರು ಅದು ಹೊಳ್ಳಿ ಬರಂಗಿಲ್ಲ. ಎರಡು ಬಂದು ಹೋಗಂಗಿಲ್ಲ. ಒಂದು ಕೀರ್ತಿ ಗಳಿಸಿದ ಕೀರ್ತಿ ಅಂದ ನೋಡ್ರಿ ಹರಿಶ್ಚಂದ್ರ. ಸುತಾನೋ ಆ ಸತ್ಯವ ಬಿಡದ ಹರಿಶ್ಚಂದ್ರ ಜಗದೊಳಗೆ ಸ್ತುತ್ಯನಾಗಿ ಹರಯ್ಯ ಸರ್ವಜ್ಞ. ಸೂರ್ಯ ಮುಳುಗುತ್ತಾನ, ಸೂರ್ಯ ಹೊಂಡುತ್ತಾನ, ಜಗತ್ತಿರುತ್ತಾನ, ಅವನ ಕೀರ್ತಿ ಜಗತ್ತಿನ ಮೆರೀತಾ ಇರ್ತದೆ. ಎಂದು ಬಂದ ಕೀರ್ತಿ ಧರ್ಮ ಮಾಡಿದ ಪುಣ್ಯ ಎಂದು ನೀನು ಕೈ ಬಿಡಂಗಿಲ್ಲ, ಬಂದದ್ದು ಹೋಗಂಗಿಲ್ಲ. ಧರ್ಮ ಕೀರ್ತಿ ಎರಡು ಬಂದದ್ದು ಕೈ ಬಿಡಂಗಿಲ್ಲ. ಎರಡು ಹೋಗ್ತಾ ಬರ್ತಾ ಇರ್ತಾವೆ. ಯಾವಾಗ ಎರಡು ಹೋಗ್ತಾ ಬರ್ತಾವೆ ಇವು ಗೊತ್ತಾಗ್ತಾವೆ ಈ ಸದ್ಯ ನಿಮಗೆ. ಯಾಕೆ ಮೊದಲು ಹೇಳ್ಕೊಂಡೇ ಬಂದಿನ ಅವನ. ಎರಡು ಹೋಗ್ತಾ ಬರ್ತಾ ಇರ್ತಾವೆ ಯಾವ್ರಿ? ಬಡತನ ಸಿರಿತನ. ಹೆಂಗ ಶ್ರೀಮಂತ ಆಗ್ಯಾನ ಅನ್ನೋದ್ರಾಗನ ಉಡಾಳ ಮಗ ಹುಡ್ತಾನ, ಎಲ್ಲ ಕಳೆದು ಹಾಕ್ತಾನ. ಯಾಕ್ರಿ ಬಂತ ಬಡತನ. ಹಾಗೆ ಭಾಳ ಮೆರೆದು ಮರಿತಾನ. ಒಂದು ಕಾಲಕ್ಕ ಗೌಡ್ರು ಮರಿತಾನ, ಓದುಗೌಡ್ರು ಮರಿತಾನ, ಬಡತನ ಬಂದ್ಬಿಟ್ಟು
6 ಎಕರೆ ಜಮೀನು ಅವ್ರದ್ದು ಅಲ್ಲಿ 300 ಎಕರೆ ಜಮೀನು ಇತ್ತಂತ ಓದುಗರು ಮರಿತಾನ ಎಲ್ಲ ಕಳ್ಕೊಂಡು ಬರೇ 3 ಎಕರೆ ಇತ್ತಂತ ನೋಡ್ರಿ ಬರೀ 3 ಎಕರೆ ಸಾಲ ಮೈ ತುಂಬ ಸಾಲ ಮಾಡ್ಕೊಂಡಿದ್ರು ಹೀಗೆ ಟೈಮ್ ಎದರಂತಿರಲ್ಲ ಟೈಮ್ ಹತ್ತು ಅಂದ್ರ ಏನು ಮಾಡಿದ್ದೆಲ್ಲ ಎದರೇ ಆಗುತ್ತಿರ್ತದೆ ನಮಗೂ ಟೈಮ್ ಸುಮಾರು ಇಡ್ತಾನೆ ಏನು ಮಾಡಿದ್ದು ಎದರೇ ಹಾಲಕತ್ತಿತ್ತು ಈಗ ದೇವ್ರಿಗೆ ಬಡ್ಕೊಂಡೆ ಮಳೆ ಆ ಕಡೆ ಕಳಿಸು ದೇವ್ರ ಅಂದೆ ಚಲೋ ಆಯ್ತು ಹೋಗ್ಯದ ಆ ಕಡೆ ಯಾವಾಗ ಬರ್ತದೆ ಹೇಳಕ್ ಬರ ಬದ್ರಾಗ ಮುಗಿಸ್ಕೊಂಡು ಕಡಕಾಗ್ತೀನಿ ಕರೆಂಟು ನನ್ನ ಕಾಲಕ್ಕೆ ಹೋಯ್ತು ಮೈಕು ನನಗ ಕೈ ಕೊಡ್ತು ಹಿಂಗೆ ಟೈಮ್ ಸುಮಾರು ರೀ ಏನು ಮಾಡ್ತೀರಿ ಎಲ್ಲ ನಮ್ದು ಟೈಮ್ ಸುಮಾರು ಐತಿ ಏನು ಮಾಡೋಣ ಟೈಮ್ ಎದುರತ್ತದು ಹೆಂಗೆ ಆಗೋದು ಎಂದು ತುಂಬ ಸಾಲ ಮಾಡ್ಕೊಂಡಿತ್ತು ಗೌಡ ಸಾಲ ಕೊಟ್ಟವ್ರು ಸುಮ್ಮನಿರ್ತಾರ್ರಿ ಸಾಲದಂತ ಸೂಲ ಯಾವುದೂ ಅಲ್ಲ ಸಾಲ ಮಾಡ್ಕೊಂಡು ಏನೋ ಮಾಡಬೇಡ್ರಿ ಸಾಲ ಮಾಡ್ಕೊಂಡು ಮನೆ ಕಟ್ಟಬೇಡ್ರಿ ಸಾಲ ಮಾಡ್ಕೊಂಡು ಮದುವೆ ಮಾಡಬೇಡ್ರಿ ಅದಕ್ಕೆ ನನ್ನ ಹಿರಿಯರು ಏನು ಹೇಳ್ತಿದ್ರು ಗೊತ್ತೇನ್ರಿ ಸಿಗುತ್ತಷ್ಟು ಕಾಲು ಚಾಚು ಯಾಕಾನ ಹೆಚ್ಚಿಗೆ ಚಾಚಾವ ಹೊರಗೆ ಬೀಳ್ತದೆ ನೆಲದ ಮ್ಯಾಗ ಬೀಳ್ತದ ನಿಂದು ಮರ್ಯಾದೆ ಹೊರಗೆ ಬೀಳ್ತದೆ ಅಲ್ಲ ಮೈ ತುಂಬ ಸಾಲ ಆಯ್ತು ಸಾಲಗಾರ ಸಾಲ ಕೊಟ್ಟವ್ರು ಸುಮ್ಮನಿರ್ತಾರ್ರಿ ಬಡ್ಡಿಗೆ ಬಡ್ಡಿ ಏನು ಮತ್ತೇನಂತಿರೋದಕ್ಕೆ ಚಕ್ಕರು ಬಡ್ಡಿ ಅವ್ರ ಅಪ್ಪನ ಬಡ್ಡಿ ಮುತ್ಯನ ಬಡ್ಡಿ ಎಲ್ಲ ಬಡ್ಡಿ ಮಾಡಿ ಕಂಡಾಪಟ್ಟಿ ಹೆಚ್ಚಿಗೆ ಮಾಡಿ ಇದು ಏಟು ದುಡಿದ್ರು ಸಾಲದಾಗ ಬಿದ್ದು ಒದ್ಯಾಡಕತ್ತದ ಸಾಲದ ಸುಡಿಯಲ್ಲಿ ಸಿಕ್ಕು ಗೌಡ ಒದ್ಯಾಡ್ತಿದ್ದ ಒಂದಿನ ಅಂತೂ ನಾಳೆಗೆ ಅಮಾಸೆ ಐತಿ ಇವತ್ತಿನ ದಿನ ಭಾರಿ ಇನ್ಸಲ್ಟ್ ಆಯ್ತು ನಡು ಬಜಾರದಾಗ ನಿಂದ್ರಿಸೋಬ್ಬವ ಬಾಯಿಗೆ ಬಂದಂಗೆ ಬೇಯ್ದ ಸಾಲ ಕೊಟ್ಟು ಸುಂದಿರ್ತಾರ್ರಿ ಬಾಯಿಗೆ ಬಂದಂಗೆ ಬೇಯ್ದ ಭಾರಿ ಇನ್ಸಲ್ಟ್ ಆಯ್ತು ಊರಾಗ ಬಹಳ ಗೌರವದಿಂದ ಬದುಕಿದಂಥವರಿಗೆ ಈ ಸಂಭಾವಿತಸ್ಯ ಜಾತಿರ್ತಿ ಮರಣಾವತಿರಿಚ್ಯತೆ ಸಾತ್ವಿಕರಿಗೆ ಮರಣಕ್ಕಿಂತ ಹೆಚ್ಚಿನದನಸ್ತದಂತೆ ಮರಣ ಬರಬೇಕು ಆದ್ರೆ ಇನ್ಸಲ್ಟ್ ಆಗಬಾರ್ದು ಅವ್ರಿಗೆ ಬಾಜಾರದಾಗ ನಿಂತು ಬಾಯಿಗೆ ಬಂದಾಗ ಬೈದಾಗ ಭಾರಿ ಇನ್ಸಲ್ಟ್ ಆಯ್ತು ಮನಸ್ಸು ರೋಷ ಹೋಯ್ತು ಇಷ್ಟಾದ ಮೇಲೆ ಇನ್ನೇನು ಬದುಕಬೇಕಂತ ಅನ್ಸಂಗಿದ್ದು ಇನ್ನೇನು ಬದುಕಬೇಕು ನಮ್ಮ ಮನ್ಯಾಗ ದುಡ್ದ ಅವ್ ಬೇದವ್ಯಾರ್ರಿ ಅವ್ರ ಮನ್ಯಾಗ ದುಡ್ದವ ಒಮ್ಮೆ ಆಳಿದ್ದವನು ಅರಸಾಗ್ತಾನೆ ಅವ್ರ ಮನ್ಯಾಗ ದುಡ್ದವ ಶ್ರೀಮಂತಾಗಿ ಸಾಲ ಕೊಟ್ಟಾನ ಅವನೇ ನಿಂತ ಬಾಜಾರದಾಗ ಬಾಯಿಗೆ ಬಂದಂಗೆ ಬೈದಾಗ ಹೆಂಗ ಆಗಬಾರ್ದು ಹುಡುಗ ಹಿಂಗಾಗಬಹುದು ಹಂಗಾಲಕ್ಕೆ ಭಾಳ ನೋವು ಅನ್ನಿಸ್ತು ಸಾಕಪ್ಪ ಸಂಸಾರ ಅನ್ನಿಸ್ತು ಸಾಯಬೇಕನ್ನಿಸ್ತು ಹಗ್ಗ ತಗೊಂಡ ಸಾಯ್ಬೇಕನ್ನಿಸ್ದಾಗ ಇನ್ನೇನು ಮಾಡೋದೈತಿ ಹಗ್ಗ ತೊಗೊಂತಾನ ಬಾಟ್ಲಿ ತೊಗೊಂತಾನ ಎರಡರಾಗ ಒಂದು ಹಿಡಿತಾನೆ ಒಂದು ಸಾತ್ವಿಕ ಇದ್ದ ಆದ್ರೆ ಹಗ್ಗ ತಗೊಂತಾನ ಮತ್ತೇನೆ ಹಗ್ಗ ತಗೊಂಡು ಹೊಂಟ sorry.
ಬಟ್ ಏನು ಬಸ್ ಒಟ್ಟಾರೆ ನನ್ನ ಟೈಮ್ ಸುಮಾರು ಐತಿ. ಬರೋದನ್ನೇ ಆಯ್ತು, ಮುಗಿಸ್ಬಿಡ್ತೀನಿ. ನನಗೂ ಅವಸರ ಐತೆ. ಏನು ಹೇಳಕತ್ತಿದ್ದೇನ್ರಿ? ಇದಕ್ಕೆ ಹೇಳಿ ಮುಗಿಸ್ಬಿಡ. ಮತ್ತೆ ಇವ್ರ ಆಣ ಬಂದಂದ್ರೆ ಮತ್ತೆ ತೀರ ಕಿರಿಕಿರಿ. ಹಿಂಗಾಗಿ ಇದಕ್ಕೆ ಹೇಳಿ ಇದು ಮತ್ತೆ ಅನಿವಾರ್ಯ ಐತಿ. ಇದನ್ನ ಆರಂಭ ಮಾಡೀನಿ, ಇದಕ್ಕೆ ಹೇಳಿ ಮುಗಿಸ್ಬಿಡ್ತೀನಿ. ಏನು ಹೇಳಕತ್ತಿದ್ದೇನ್ರಿ ಅವ? ಹಗ್ಗ ತೊಗೊಂಡು ಹೊಂಟಿದ್ದ. ಇಲ್ಲ ಅರ್ಧನೇ ಇದ್ದಂಗೆ ಕಾಣ್ತೀರಿ ನೀವು. ಹಗ್ಗ ತಗೊಂಡು ಹೊಂಟಿದ್ದ. ಸಿದ್ಧಾರೂಢರ ನೆನಪಿ ಬಂದಂತ. ಇನ್ನೇನು ಅವ್ರ ಹೊಲದ ಗಿಡದ ಸಮೀಪಕ್ಕೆ ಹೋಗುತ್ತಲೇ ಸಿದ್ಧಾರೂಢರು ಎದುರಿ ಬಂದಂಗೆ ಲಕ್ಷ್ಮೀ ಕೇಳ್ಬೇಕು ನೀವು. ಸಿದ್ಧಾರೂಢರು ಎದುರಿ ಬಂದಂಗ, ಸಿದ್ಧಾರೂಢರ ಕಂಡಂಗ ಮಠಕ್ಕೆ ಬಾ ಅಂತ ಯಾಕೋ ಅಪ್ಪ ನೆನಪಿದಲ್ಲ ಅಂತಾರ. ಹಿಂಗೆ ಕಂಡಂಗ ಆಗ್ತಾನ, ಮರೆ ಆಗ್ತಾನ. ಬಾ ಅಂತ ಕರ್ದಂಗ ಆಗ್ತದೆ. ಹೆಂಗೂ ಸಾಯೋದೈತಿ, ಸಿದ್ಧಾರೂಢಪ್ಪನ ದರ್ಶನ ತಗೊಂಡು ಸಾಯೋಣ ಅಂತ ಹೇಳಿ ಮಠಕ್ಕೆ ಹೋದ. ಎಂಥ ಸರ್ವಜ್ಞ ಮೂರ್ತಿ ಸಿದ್ಧಾರೂಢ. ನಂಬಿದವ್ರನ್ನ ಎಂದೂ ಕೈ ಬಿಡಂಗಿಲ್ಲ. ಅವನೇ ಸಿದ್ಧಾರೂಢ. ಸಿದ್ಧಾರೂಢ ಅಂದ್ರೆ ನಂಬಿದವ್ರನ್ನ ಎಂದೂ ಕೈ ಬಿಡಲ್ಲ. ಎಂಥ ಸರ್ವಜ್ಞ ಮೂರ್ತಿ ಸಿದ್ಧಾರೂಢರು. ಅವ ಏನು ಬಂದು ಹೇಳಿಲ್ಲ, ಬಂದು ಗೌಡ ನಮಸ್ಕಾರ ಮಾಡ್ತಿದ್ನಂತ. ಗೌಡ್ರೆ ಸತ್ಯವನ್ನು ಸಾಧಿಸ್ಬೇಕಂತೀರಿ ಅಂದ್ರ. ಯಪ್ಪ ನಾ ಹೇಳದೇ ಇದ್ರು ನಿನಗೆ ಗೊತ್ತಾಯ್ತೇನು? ಸದಾ ನಾನು ನೆನಪಿಸ್ತೇಪ್ಪ. ಹೃದಯದಾಗ ಹೆಂಡ್ರು ಮಕ್ಕಳು ಎಲ್ಲ ಸಂಸಾರ ಬಿಟ್ಟು ನನ್ನ ಇಟ್ಕೊಂಡಿದ್ದಿ. ನಿನ್ನ ಹೃದಯಕ್ಕೆ ತಾಪ ಆದದ್ದು ನನಗೆ ಗೊತ್ತಾಗೋದಿಲ್ಲ. ನೀವು ಲಕ್ಷ್ಮೀ ಕೇಳ್ಬೇಕು ಮಾತು. ನಿನ್ನ ತಾಪ ನನಗೆ ಅರಿವಾಗ್ಯದೋ ಗೌಡ, ಅರಿವಾಗ್ಯದ. ದುಡುಕಿನ ನಿರ್ಧಾರ ತಗೋಬಾರ್ದು, ದುಡುಕಬಾರ್ದು. ಯಾರಿಗೆ ಕಷ್ಟ ಬಂದಿಲ್ಲಪ್ಪ, ಪಾಂಡವರಿಗೆ ಒಂದಷ್ಟು ಕಷ್ಟ ಬಂದದ ನಿನಗೆ. ಸಿದ್ಧಾರೂಢಪ್ಪ ಮುಂದೆ ಕುಣಿಸ್ಕೊಂಡು ತಲೆ ಮ್ಯಾಗ ಕೈ ಇಟ್ಟು ಹೇಳಿ. ಸಿದ್ಧಾರೂಢಪ್ಪ ತಲೆ ಮ್ಯಾಗ ಕೈ ಇಟ್ಟಾಗ ಅವನ ಟೆನ್ಷನ್ ಎಲ್ಲ ದೂರ ಆಯ್ತು, ಮನಸ್ಸು ಶಾಂತ ಆಯ್ತು. ಯಾಕ ಇಂಥ ದುಡುಕಿನ ನಿರ್ಧಾರ ತಗೊಳಕತ್ತೀಯಪ್ಪ? ಮನುಷ್ಯ ಜನ್ಮ ಭಾಳ ಕಿಮ್ಮತ್ತಿಂದ ಐತಿ. ಸಿದ್ಧಾರೂಢಪ್ಪ ಅವ್ರು ತಲೆ ಮ್ಯಾಗ ಕೈ ಇಟ್ಟು ಹೇಳಾಕಿದ್ರಂತ. ನೋಡ್ರೆ ಭಾಳ ಕಿಮ್ಮತ್ತಿಂದ ಐತಿ. ಯಾರಿಗೆ ಕಷ್ಟ ಬಂದಿಲ್ಲ ಹೇಳ್ರಿ ಗೌಡ್ರೆ? ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯನ್ನು ನೋಡು. ಶಿವರು ನಾವು ಬಂದಿದ್ದಷ್ಟೇ, ಯಾತ್ರೆ ಕಷ್ಟ್ರಿ. ಸುಖ ಎಲ್ಲರಿಗೆಲ್ಲ ಹೇಳುವ, ದುಃಖ ಚೊಲ್ಯಾದ ಮರ್ಥ್ಯಾದ ಜ್ಞಾನ. ಹೇಳಿರಲ್ಲ ಡಿ.ಕೆ. ಸುಮಿತ್ರ ಅವರು ಅಮ್ಮ ಭಾಳ ಚಂದ ಹಾಡಿದಾಳೆ. ನಿಮಗೆ ಮನಸ್ಸಿಗೆ ತಾಪಾದಾಗ ಹಾಡ ಹಾಕೊಂಡು ಕೇಳಿ ಹಗುರ ಮನಸ್ಸು ಅಷ್ಟು ಚಂದ. ಸುಖ ಎಲ್ಲರಿಗೆಲ್ಲ ಹೇಳುವ, ದುಃಖ ಚೊಲ್ಯಾದ ಮರುತ್ಯಾದ ಜ್ಞಾನ. ಸಿದ್ಧಾರೂಢಪ್ಪನಂತ ಯಾರಿಗೆ ದುಃಖ ಇಲ್ರಿ? ನನಗಾದ ತ್ರಾಸು ಗೊತ್ತಿಲ್ಲ ನಿಮಗ? ನಾ ಯಾರಿಗೇನು ಮಾಡಿದ್ದು ಹೇಳ್ರಿ? ಆಳಬಾವಾಗ ಒಯ್ದು ಒಗದ್ರು, ನನ್ನ ಕೋಲ ಹಾಕಿ ಕೊಲ್ಲಬೇಕಂತ ನೋಡಿದ್ರು. ನನ್ನ ಕಷ್ಟ ನಿಮಗೆ ಗೊತ್ತಿಲ್ಲ. ಹೆದರಬಾರ್ದು, ಕಷ್ಟಕ್ಕೆ ಹೆದರಬಾರ್ದು. ತಾಯಿ ಅಳುವ ಮಗನಿಗೆ ಸಂತೈಸುವ ಹಾಗೆ ಸಿದ್ಧಾರೂಢಪ್ಪ ಹೇಳಿದ್ರು.
ಬೆಳತನ ಭಜನೆ ಆಗ್ತದೆ. ಈಗ ಕಡ್ಲಾಸ್ಕರ್ ಅವರ ಕೀರ್ತನ ಅದ, ಕೀರ್ತನ ಕೇಳ್ರಿ, ಭಾಳ ಚಂದ ಹೇಳ್ತಾನ. ಬೆಳತನ ಭಜನೆ ಮಾಡ್ರಿ, ಮುಂಜಾನೆ ಮನೆಗೆ ಹೋಗ್ರಿ, ಕಷ್ಟ ಪರಿಹಾರ ಆಗ್ತದೆ. ಗುರುಕೃಪಾ ಆಗ್ಯದ, ಗುರುಬಲ ಆಯ್ತು ಹೋರಿ ಮ್ಯಾಲ ಅಂದ್ರ ಪ್ರಸಾದ ಮಾಡ್ದ, ಕೀರ್ತನ ಕೇಳ್ದ, ಬೆಳತನ ಭಜನೆ ಕೇಳ್ದ, ಕಷ್ಟ ಎಲ್ಲ ಪರಿಹಾರ ಆದಂಗೆ ಅನ್ನಿಸ್ತು. ಬೆಳಿಗ್ಗೆ ಎದ್ದು ಇನ್ನ ಹುಲಕೋಟೆಗೆ ಹೋಗಬೇಕು ಅಂಥ ಪ್ರಸಂಗದವರು ಸಿದ್ಧಾಡಪ್ಪನವ್ರನ್ನ ದರ್ಶನ ತಗೊಂಡು ಹೋಗ್ಬೇಕು ಅಂತ ಹೇಳಿ ಸಿದ್ಧಾಡಪ್ಪನವ್ರು ಇರುವಂಥ ಕೋಲಿಬಾರ ಅಲ್ಲಿರುವಂಥ ಚೆನ್ನೈನವ್ರು ಹೇಳಿದರು, ಅಪ್ಪವರು ಕೈಲಾಸ ಮಂಟಪದ ಹಿಂದೆ ತೋಟದೊಳಗೆ ವಾಕಿಂಗ್ ಮಾಡಕತ್ತಾರ, ವಾಯು ವಿಹಾರ ಮಾಡಕತ್ತಾರ. ಗೌಡ್ರು ಕೈಲಾಸ ಮಂಟಪದ ಹಿಂದ ಈಗಲೂ ತೋಟನೇ ಐತಿ, ತೋಟದಲ್ಲಿ ತಿರುಗಾಡಕತ್ತಿದ್ರು, ಬೆಳಗಿನ ವಾಯು ವಿಹಾರ ಮಾಡ್ತಿದ್ರು. ಯಪ್ಪ, ನಾ ಭಾಳ ತಪ್ಪು ಮಾಡ್ತಿದ್ದೆ, ದುಡುಕಿನ ನಿರ್ಧಾರ ತಗೊಂಡಿದ್ದೆ, ನನ್ನ ಬದುಕು ಕೊಟ್ಟಿತ್ತಂದೆ, ನನ್ನ ಕಷ್ಟ ಪರಿಹಾರ ಮಾಡುವಂಗ ಕೃಪಾ ಮಾಡುವ ಯಪ್ಪ ಅಂತ ಉಡಿ ಒಡ್ಡಿನಿ. ಸಿದ್ಧಾಡಪ್ಪನವರು ಉಡಿ ಒಡ್ಡಿ ನಿಂತಂತ ಗೌಡನ ಉಡಿಯೊಳಗೆ ಬಾಗಿ 3 ಬಗ್ಸಿ ಮಣ್ಣು ಹಾಕಿದ್ರಂತ. ಆಶೀರ್ವಾದ ಮಾಡಂತ ಅವ ನಿಂತಾನ, ಇವರು ಅವನ ಉಡಿಯೊಳಗ ಮಣ್ಣು ಹಾಕಿದ್ರಂತ. ಎಂಥ ಗುರು ಇದ್ರೆ ಸಿದ್ಧಾರೂಢನಂಗೆ ಇರಬೇಕು, ಶಿಷ್ಯ ಇದ್ರೆ ಇಂಥ ಶ್ರದ್ಧಾವಂತ ಶಿಷ್ಯ ಇರಬೇಕು. ನಾವು ಹೊನ್ನ ಕೊಟ್ರ ನಮ್ಮ ಗುರುಗಳಂತ ಗುರುಗಳು ಯಾರು ಇಲ್ಲ ಅಂತ ನಾವು ತಿಳ್ಕೊಂತೀವಿ. ಮಣ್ಣು ಉಡಿಮೆ ಹಾಕಿದ್ರು ನಮ್ಮಪ್ಪ ಮಣ್ಣು ಕೊಟ್ರು ನನ್ನ ಪಾಲಿಗೆ ಅದು ಅನ್ನ ಅಂತ ತಿಳ್ಕೊಳ್ಳುವ ಭಾವನೆಯೇ ಭಕ್ತಿ. ಮಣ್ಣು ಹಾಕಿದ್ರು ಅದರ ಭಾವದಿಂದ ಉಡಿಯೊಳಗೆ ಹಾಕೊಂಡು ಗೌಡ ನಿಂತ. ಸಿದ್ಧಾಡಪ್ಪನವ್ರು ಹೇಳಿದ್ರಂತ, ಇದು ಮಣ್ಣ ನಿನ್ನ ಪಾಲಿಗೆ ಭಾಗ್ಯ ಆಗ್ತದ, ಇದನ್ನ ಜಗಲಿ ಮ್ಯಾಗಿಟ್ಟು ಪೂಜಾ ಮಾಡು ಅಂತ ಹೇಳಿದ್ರು. ಹೋಗುವ ಕಬೀರ್ ಹೇಳಿದ್ರಂತೆ, ಹಿಂಗ್ ಉಡದಾಗ ಇಟ್ಕೊಂಡು ಹೊಂಟಿದ್ದ, ಏನ್ ಕೊಟ್ಟನಪ್ಪ ಅಪ್ಪ ಕೇಳಕ್ ಹೋಗಿದ್ದಲ್ಲ, ಅಪ್ಪ ಉಡಾದಾಗ ಮಣ್ಣು ಹಾಕ್ಯಾನ. ಕಬೀರ್ ಹೇಳಿದ್ರಂತ, ಗೌಡ ಮಣ್ಣು ಹಾಕಿಲ್ಲ, ನೀನು ಆದ ಜಮೀನೆಲ್ಲ ಮರಳಿ ವಾಪಸ್ ಆಗುವಂಗೆ ಕೃಪಾ ಮಾಡ್ಯಾನ. ಹೋಗಿ ನೀನೊಲಿದರೆ ಕೊರಡುಕೊನುರುವುದಯ, ನೀನೊಲಿದರೆ ಬರಡು ಹಯನ ಹೃದಯ, ನೀನೊಲಿದರೆ ಸಕಲ ಪಡಿ ಪದಾರ್ಥವು ಇದಿರಲಿಪ್ಪು ಕೂಡಲ ಸಂಗಮ ದೇವ ಅಂಬಂತೆ ಗುರುಕೃಪೆ ಆದರೆ ಯಾವುದು ಅಸಾಧ್ಯವೂ ಸಾಧ್ಯವಾಗ್ತದೆ. ಎಲ್ಲ ಕಷ್ಟ ಪರಿಹಾರ ಆಯಿತು, ಸಾಲ ತೀರ್ತು, ಕಳ್ಕೊಂಡಂತ 300 ಎಕರೆ ಜಮೀನು ಮರಳಿ ಪಡೆದ್ರಂತ ಗುರುಕೃಪೆಯಿಂದ. ಅದಕ್ಕೆ ನಮ್ಮ ಕಷ್ಟ ಪರಿಹಾರ ಮಾಡೋರು ಯಾರೇ? ಶಂಕರ. ಶಂಕರ ಅಂದ್ರೆ ಬೇರೆ ಅಲ್ಲ, ಸಿದ್ಧಾರೂಢ ಅಂದ್ರೆ ಬೇರೆ ಅಲ್ಲ. ಈಗಾಗಲೇ ಹೇಳ್ಕೊಂಬಂದ. ಅದಕ್ಕೆ ನಾವು ಯಾರಿಗೆ ಮರೆ ಹೋಗಬೇಕು? ಶಂಕರ ರೂಪಿ ಸಿದ್ಧಾರೂಢಗೆ ಮರೆ ಹೋಗಬೇಕು. ಪೂರ್ತಿ ಪದ ಬಿಡಿಸ್ತೀನಿ ಅಂತ ಪಾಲ್ವಿನೇ ಆಗಿದ್ದೀನ. 3 ವರ್ಷ ಬೇಕಾಗ್ತದೆ, ಮುಂದಿನ 3 ನುಡಿ ಬಿಡಿಸ್ಬೇಕಂದ್ರೆ. ಅದಕ್ಕೆ ಇದಿಷ್ಟು ಸಾಕು ಅಂತ ಹೇಳ್ತಾ ಭಾಳ ಚಲೋ ಆಯ್ತು ಕಾರ್ಯಕ್ರಮ. ಎಲ್ಲ ಸಣ್ಣ ಪುಟ್ಟ ಇಂಥ ಬಿಡ್ತಾವೆ, ಏನು ಅವು ಭಾಳ ಟೆನ್ಷನ್ ಮಾಡ್ಕೋಬಾರ್ದು. ನಿಮಗೆ ತ್ರಾಸ ಐತೆ ಅಂತ ತಿಳ್ಕೊಂಡಿರಿ, ನಮಗೆ ಎಂಥ ತ್ರಾಸ ಐತಿ ಕಣ್ಣಾರ ನೋಡಿರಿ ಸದಾ ನೀವು. ಹಿಂಗೆ ಇರೋದೆ ಎಲ್ಲರ ಜೀವನದಾಗ. ಅಲ್ಲ ಸೊಳ್ಳೆ ಕಡ್ದಂಗೆ ಪಟಕ್ ಹೊಡ್ಕೊಂತಿಲ್ಲ ಅಟ್ಟೆ, ಮರ್ತು ಬಿಡೋದು ಅಟ್ಟೆ. ಹಿಂಗೆ ಇರ್ತಾವೆ, ಏನು ಸಂಸಾರದಾಗೂ ಹಿಂಗೆ ಬರ್ತವ ಇರ್ತದೆ. ಹೆಜ್ಜೆ ಹೆಜ್ಜೆಗೂ ಮನುಷ್ಯನಿಗೆ ದುಃಖ ಕಾಡ್ತಿರ್ತದೆ. ಆದರೆ ನೀವು ಸಂಕಷ್ಟ ಒದಗಿದಾಗ ಪರಮಾತ್ಮನಿಗೆ ಮೊರೆ ಇಡ್ರಿ, ಸಿದ್ಧಾರೂಢನಿಗೆ ಶರಣ ಹೋಗ್ರಿ. ಆತ ನಿಮ್ಮ ಸಕಲ ಸಂಕಷ್ಟವನ್ನು ಪಾರು ಮಾಡ್ತಾನೆ. ಹೆಂಗೆ ಪಾರು ಮಾಡ್ತಾನೆ, ಹೆಂಗೆ ಶರಣ ಹೋಗಬೇಕು, ಎಲ್ಲ ದಿಶೆಯಲ್ಲಿ ನಾವು ಮಾತನಾಡಬೇಕಾಗಿತ್ತು. ಅದರ ಸಮಯ ವಿಶೇಷವಾದ್ದರಿಂದ ನಾಳೆಗೆ ನೋಡಿ ಬೆಳತನೂ ಹೋಗಬೇಕು. ನಾಳೆಗೆ ಚಂದ 4 ಕಾರ್ಯಕ್ರಮ
ನಮ್ಮದು ಹಣೆಬಾರ ಚಂದಿಲ್ರಿ. ಇವ್ರು ಏನು ಮಾಡ್ಬೇಕು, ಒಂದಿಷ್ಟು ಮಂದಿ ಭಾಳ ಪ್ರೀತಿ ಮಂದಿ ಅದಾರ, ಇವ್ರನ್ನ ಹಿಡಿಲಾಕು ಬರೋದು ಬಿಡ್ಲಾಕು ಬರೋದು, ಬಿಸಿ ಬಿಸಿ ತುಪ್ಪಿತ್ತು ಬಿಡ್ಲಾಕ ಬರಂಗಿಲ್ಲ, ಏನು ಮಾಡಬೇಕು. ಹಿಂಗಾಗಿ ಅಲ್ಲಿ ಗುರುಗಳ ಕಾರ್ಯಕ್ರಮ ಬಿಟ್ಟು ಬಂದು, ಗುರುಗಳ ಕಾರ್ಯಕ್ರಮ ಬಿಟ್ಟು ಶಿಷ್ಯರ ಕಾರ್ಯಕ್ರಮ ಬಂದಂಗಾಗಿದೆ. ಅದೇನ ಅಂತಾರಲ್ಲ, ತನ್ನ ಜ್ವಾಳ ಬಿಟ್ಟು ಮಂದಿ ಜ್ವಾಳ. ಇವೇನು ಮಂದಿ ಜ್ವಾಳ ಅಲ್ಲ, ಇವು ನಮ್ಮ ಜ್ವಾಳನೇ. ನಿಮ್ಮೆಲ್ಲರ ಪ್ರೀತಿ ಭಕ್ತಿಗಾಗಿ ಬಿಟ್ಟು ಬಂದೀವಿ. ಮತ್ತು ಅಲ್ಲಿ ಹೋಗಿ ನಾಳೆಗೆ ನಮ್ಮ ಮಠಗಳಲ್ಲಿ 3 ಮಠಗಳಲ್ಲಿ ಸಿದ್ಧಾರೂಢರ ಜಯಂತಿ ಕಾರ್ಯಕ್ರಮ. ಶಕಾಪುರದ ಸಿದ್ಧಾರೂಢಪ್ಪ ಹುಟ್ಟಿದ ಸ್ಥಳ, ಅಲ್ಲಿ ಕಾರ್ಯಕ್ರಮ ಅನಿವಾರ್ಯ. ನಾವು ಹುಟ್ಟಿವೇ ಸಿದ್ಧಾರೂಢ ಸೇವಾ ಮಾಡ್ಲಾಕ, ಹೆಂಡ್ರು ಗಂಡ್ರು ಮಕ್ಕಳು ಸೇವಾ ಮಾಡ್ಲಾಕಲ್ಲ. ಎದಕ್ಕೆ ಹುಟ್ಟಿವಿ? ಸಿದ್ಧಾರೂಢ ಸೇವಾ ಮಾಡ್ಲಾಕ. ಸಿದ್ಧಾರೂಢ ಸೇವಾದಾಗ ಹೋಗ್ಲಿಕ್ಕೆ ಜನ್ಮ ಸಾರ್ಥಕ ಅಂತ ತಿಳ್ಕೊಂತೀವಿ ಅನ್ಸುತ್ತೆ. ಇದಕ್ಕೆ ನೀವು ಭಾಳ ಪ್ರೀತಿಯಿಂದ ನಮ್ಮನ್ನು ಆಗ್ರಹ ಮಾಡಿ ಕರೆದಾಗ ಒಲ್ಲೆಲ್ಲ ಬರಲಾರ್ದೇ ಬಂದೆವು. 2 ದಿವಸ ನಿಮ್ಮ ಜೊತೆ ಅನುಭವವನ್ನು ಹಂಚಿಕೊಂಡೆವು. ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಿದ್ಧಾರೂಢ ಮಠದ ಟ್ರಸ್ಟ್, ಈ ಕಮಿಟಿಯ ಎಲ್ಲ ಸದ್ಭಕ್ತರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಹರ